ಜನಪದ ಗೀತೆ ಆಕರ್ಷಣೆಗಳು ನಮ್ಮ ಪರಂಪರೆಯಲ್ಲಿ ಉಳಿಯಬೇಕು. ಸಿದ್ದರಾಜು ಪ್ರತಿ ಮನೆಯಲ್ಲಿಯೂ ಜನಪದರನ್ನ ನೆನೆಯಬೇಕು. ಜಾನಪದದ ಎಲ್ಲ ಪ್ರಕಾರಗಳನ್ನ ಮಕ್ಕಳು ಕಲಿಯಬೇಕು. ಆಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯಲು ಸಾಧ್ಯ ಅಂತ ಜಾನಪದ ಸಾಹಿತ್ಯ ಗಾಯಕ ಜೋಗಿಲ ಸಿದ್ದರಾಜು ತಿಳಿಸಿದರು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರದ ಬಾಬಣ್ಣ ಬಡಾವಣೆಯಲ್ಲಿರುವ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ನಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ಚಕೋರದ ಸಾಹಿತ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕ ಗಳಿಸಿದ ವಿದ್ಯಾರ್ಥಿ ಭಾಸ್ಕರ್ಗೆ ಸನ್ಮಾನವನ್ನ ಮಾಡಲಾಯಿತು. ಜಾನಪದ ಸಾಹಿತ್ಯ ಗಾಯಕ ಜೋಗಿಲ ಸಿದ್ದರಾಜು ಮಾತನಾಡಿ, ಜನಪದ ಗೀತೆ ಆಕರ್ಷಣೆಗಳು ನಮ್ಮ ಪರಂಪರೆಯಲ್ಲಿ ಉಳಿಯಬೇಕು. ಜಾನಪದ ಕಲೆ ಗೀತೆಗಳು ಹಿರಿಯರಿಂದ ಬಂದ ಕೊಡುಗೆಯಾಗಿದೆ. ಇಂತಹ ಕೊಡುಗೆಯನ್ನ ಇಂದಿನ ಪೀಳಿಗೆಯವರು ಉಪಯೋಗಿಸಿಕೊಳ್ಳಬೇಕು. ಇಂದಿನ ಪೀಳಿಗೆಯ ಮಕ್ಕಳು ಮೊಬೈಲ್ ಮುಂತಾದ ಗೀಳಿಗೆ ಒಳಗಾಗದೆ ಸಾಹಿತ್ಯ ಹಾಗೂ ಜನಪದದ ಕಡೆಗೆ ಮನಸ್ಸನ್ನ ನೀಡಿದಾಗ ಸತ್ಪಜಿಯಾಗಿ ನಾಡಿನಲ್ಲಿ ಹೆಸರು ಗಳಿಸಬಹುದೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. 12 ದೇಶಗಳನ್ನ ಸುತ್ತಿ ಬಂದ ನಾನು ಕನ್ನಡ ಭಾಷೆಯ ಸೊಗಡನ್ನ ವಿದೇಶಗಳಲ್ಲೂ ಹರಡಿದ್ದೇನೆ ಎಂಬ ತೃಪ್ತಿ ಇದೆ ಎಂದರು. ನಾನು ನದಿ ಅಂತ ಪೂಜೆ ಮಾಡಿಸಿತ್ತು. ಸೊ ನಂದು ಇವಾಗ ಮದುವೆ ಸೆಟ್ ಆಗಿದೆ. ನನಗೆ ಒಳ್ಳೆ ಕಡೆ ಜಾಬ್ ಆಗಲಿ ಅಂತ ನಾನು ಬಂದಿದ್ದು. ಸೊ ನನಗೆ ಇಂಟರ್ವ್ಯೂ ಆಯ್ತು, ಒಳ್ಳೆ ಕಡೆ ಕಂಪ್ನಿಲಿ ಕೆಲಸನೂ ಸಿಕ್ತು. ಪವರ್ಫುಲ್ ಅನ್ಸ್ತಾ ಇದೆ. ಏನೇ ಸಂಕಷ್ಟನ ಕೇಳ್ಕೊಳಕ್ ಬಂದ್ರೆ ಅವರು ಇದ್ದಿದ್ದಾಗೆ ಹೇಳ್ತಾರೆ. ಎಲ್ಲ ಪ್ರತಿಯೊಂದೂನುವೆ ನಾವೇನು ಅವರಿಗೆ ಹೇಳೋ ಹಾಗೆ ಇಲ್ಲ. ಜೀವನದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕ್ತಾ ಇದ್ದೀರಾ? ನಿಮ್ಮ ಸಮಸ್ಯೆಗಳಿಗೆ ದೈವ ಶಕ್ತಿಗಳ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುವ ನಮ್ಮ ಏಕೈಕ ಪ್ರಧಾನ ತಾಂತ್ರಿಕರು. ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸ್ತ್ರೀ ಪುರುಷ ವಶೀಕರಣ, ಪ್ರೀತಿಯಲ್ಲಿ ನಂಬಿ ಮೋಸ, ಸಂತಾನ ವಿಳಂಬ, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮದುವೆ ವಿಳಂಬ, ಹಣಕಾಸಿನ ತೊಂದರೆ, ಆರೋಗ್ಯ ಸಮಸ್ಯೆ ಇನ್ನು ಮುಂತಾದ ಅನೇಕ ಸಮಸ್ಯೆಗಳಿಗೆ ಕೇವಲ 24 ಗಂಟೆಗಳಲ್ಲಿ ಶಾಶ್ವತ ಪರಿಹಾರ. ನನಗೆ ಇವತ್ತು ಚಕೋರ ಸಾಹಿತ್ಯ ವಿಚಾರ ವೇದಿಕೆ ಬೆಂಗಳೂರು ಉತ್ತರ ನಿಜವಾಗ್ಲೂ ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ಉಪನ್ಯಾಸವನ್ನು ನೀಡಲಿಕ್ಕೆ ಅದನ್ನು ಬಹಳ ಖುಷಿ ಕೊಟ್ಟಿದೆ ನನಗೆ. ಇವತ್ತು ನಂದು ಬರ್ತ್ಡೇ ನಮ್ಮ ಸ್ನೇಹಿತರ ಸುಮಾರು ಜನ ಮನೆ ಹತ್ರ ಬಂದು ವಿಶ್ ಮಾಡಕ್ಕೆ ಬಂದು, ಆದರೆ ಅರ್ಥಗರ್ಭಿತವಾದಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಿಮ್ಮ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಂಡಿದ್ದೀನಿ, ಬಹಳ ಖುಷಿ ಆಗಿದೆ. ನಿಮ್ಮ ಶಾಲೆಯ ಅಂಗದಲ್ಲಿ ನನ್ನ ಸ್ನೇಹಿತರ ಸುಮಾರು ಜನ ಮನೆ ಹತ್ರ ಬಂದು ಹಾಕಿ ಪೇಟ ಹಾಕಿ ಸನ್ಮಾನ ಮಾಡೋದು ಸಹಜ ನಡೆಯುತ್ತೆ. ಆದರೆ ಲಕ್ಷ್ಮೀ ಶ್ರೀನಿವಾಸ್ ಅವರು 30-31 ಫ್ರೀ ದಿವಸ ಅಂತ ಕೇಳಿದ್ರು. ನಾನು ನೋಡ್ಬಿಟ್ಟು ಎಷ್ಟೊತ್ತಿಗೆ ಅಂತ ಸಂಜೆ ಆದ್ರೆ ಆಗಲ್ಲ, ಬೆಳಿಗ್ಗೆ ಇವತ್ತು 30 ಸಂಜೆ ಮನೆಯಲ್ಲಿ ಇರಬೇಕು. ನನಗೆ ಒಂಥರ ಮಗಳಿದ್ದಾರೆ, ಅವಳು ಆಶ್ರಯ ಇರುತ್ತಾರೆ, ಜೊತೆಲಿ ಇರಬೇಕು ಅಂತ ಇಲ್ಲ ಅಂತ 31 ಹೋಗಿ ಅವ್ರು 30ಕ್ಕೆ ಫಿಕ್ಸ್ ಮಾಡ್ಬಿಟ್ಟು ಇನ್ವಿಟೇಷನ್ ಕಳಿಸ್ತಾರೆ. ನೋಡಿದ್ರೆ ಇನ್ವಿಟೇಷನ್ ಆಯ್ತು ಬಿಡಿ ಸರ್ ಅಂದ್ರೆ ಬಹಳ ಖುಷಿ ಆಗಿದೆ. ಅರ್ಥಗರ್ಭಿತವಾದ ಹುಟ್ಟುಹಬ್ಬ ಮತ್ತು ನನಗೆ ಶ್ರೀನಿವಾಸ್ ಸರ್ ಅವರು, ನಮ್ಮ ಶಿವಕುಮಾರ್ ಸರ್ ಅವರು, ನಮ್ಮ ಆರಾಧ್ಯ ಸರ್ ಅವರು, ಭೂಷಣ್ ಸರ್, ಕಿರಣ್ ಅವರು ಕವಿತ ತಕ್ಷಣ ಹೋಗಿ ಕೂತ್ಕೊಂಡ್ರು. ಹಣ ಬನ್ನಿ ಮೇಲಿಗೆ ಸಮಾರೋಪ ಬಂದ್ಬಿಡಿ ಈಗ ಮೇಲೆ. ಈಗ ಏನಂದ್ರೆ ನನಗೆ ಬಹಳ ಖುಷಿ ಕೊಡುತ್ತೆ. ಮಕ್ಕಳ ಒಂದು ವಿಷಯ ಹೇಳ್ತೀನಿ, ಇದು ಡಂಗೂರ ಅಂತ ನಾನು ಸಂಗ್ರಹ ಮಾಡಿರ್ತಕ್ಕಂಥ ಜನಪದ ಗೀತೆಗಳು, ಪರಿಸರದ ಗೀತೆಗಳು, ಜಾಗೃತಿ ಗೀತೆಗಳು ಇರ್ತಕ್ಕಂಥದ್ದು. ಎಷ್ಟೋ ಹಾಡುಗಳಿಗೆ ನಿಮಗೆ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಹಾಡುಗಳಿಗೆ ರಾಗ ಸಿಗುತ್ತೆ. ನಾನು ಯಾರು ಬಹುಮಾನವಾಗಿ ಗೆದ್ದಿದ್ದೀನಿ ಅವರೆಲ್ಲ ಇದನ್ನ ಕೊಡ್ತೀನಿ. ಮತ್ತು ಶಾಲೆಯ ಗ್ರಂಥಾಲಯಕ್ಕೆ ಒಂದು ಪುಸ್ತಕವನ್ನು ಕೊಟ್ಟಿದ್ದೀನಿ. ಇದು ನನಗೆ ಬಹಳ ಡಂಗೂರ ಸಿದ್ದರಾಜು ಅವರೇ ಕರೀತಿದ್ರು ಮೊದಲು, ನನಗೆ ಅಷ್ಟು ಹೆಸರುವಾಸಿ. ಈವರೆಗೂ ಸುಮಾರು 38,000 ಪುಸ್ತಕಗಳು ಮಾರಾಟ ಆಗಿದೆ. ಆ ಥರದ ಹೆಸರುವಾಸಿ ಎಲ್ಲ ಬಹುಮಾನ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದಿಸ್ತೀನಿ. ಮೊದಲನೇದಾಗಿ ನನ್ನ ಮಾತು ಬಂದ ಕೂಡಲೇ ಕಿರಣ್ ಸರ್ ಎಲ್ಲರನ್ನ ಕರೀತಾರೆ, ವೇದಿಕೆಯರು ಅತಿಥಿಗಳು ಆ ಪುಸ್ತಕ
ಗೆದ್ದಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅಭಿನಂದಿಸ್ತೀನಿ ಮತ್ತು ಎಲ್ಲ ಮಕ್ಕಳು ಗೆದ್ದಿದ್ದೀರಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಾಹಿತ್ಯ ಅಕಾಡೆಮಿಯ ಈ ಕಾರ್ಯಕ್ರಮ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ತಿಳಿದಿದ್ದರಿಂದ ತಿಳಿಸಿ ಮಕ್ಕಳಲ್ಲಿ ಜಾನಪದ ಬೆಳಕನ್ನ ನೀಡುವುದೇ ಈ ಒಂದು ಕಾರ್ಯಕ್ರಮದ ಉದ್ದೇಶವೆಂದು ಬೆಂಗಳೂರು ನಗರ ಉತ್ತರ ಸಂಚಾಲಕ ಲಕ್ಷ್ಮೀ ಶ್ರೀನಿವಾಸ ನುಡಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಮಾಜ ಸೇವಕ ಶಶಿಕುಮಾರ್ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲಾ ಪ್ರಾಂಶುಪಾಲ ಎನ್ ಭೂಷಣ್ ವಹಿಸಿದ್ರು. ನಿರೂಪಣೆ ಬಿಕೆ ಕಿರಣ್ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾಹಿತಿ ಹರೀಶ್, ವಿದ್ಯಾರ್ಥಿಗಳು, ಪೋಷಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು.